ಅಲ್ಲ ಬ್ರೋ, ನೀನ್ ನಿಜವಾಗ್ಲೂ ಬಾಕ್ಸಿಂಗ್ ಆಡಕ್ ಹೋಗಿದ್ಯಾ? ಇವ್ರನ್ನೆಲ್ಲ ಕೇಳಿದ್ರೆ ಇಲ್ಲ ಆದಿ ಬಂದಿದ್ದಾನೆ, ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಹಾ, ನಾನೇ ಅವ್ರಿಗೆ ಆ ತರ ಹೇಳಕ್ ಹೇಳಿದ್ದೆ. ಏನು ನೀನ್ ಹೇಳಿದ್ಯಾ? ಎಸ್, ನೀವು ನನ್ನ ಗೆಳತಿನ ಎಷ್ಟು ನಂಬ್ತೀರಾ ಅಂತ ಚೆಕ್ ಮಾಡ್ಬೇಕಾಗಿತ್ತು, ಅದಕ್ಕೆ ಹಾಗೆ ಹೇಳಿದೆ. ನಮ್ಮಮ್ಮ ಕುಸುಮಾಂಬೆ ನೋಡು, ಅವನು ಇಲ್ಲೇ ಟೆರಸ್ ಮೇಲೆ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಅಲ್ಲೇ ಪ್ರೂವ್ ಆಗೋಯ್ತಲ್ಲ, ಇಬ್ರು ಸುಳ್ಳು ಹೇಳ್ತಿದ್ದಾರೆ. ಅಲ್ಲ ಕುಸುಮ ಅವ್ರೆ, ಭಾಗ್ಯ ಮನೆಗ್ ಬಂದಿದ್ಲು. ಅವಳು ಹೇಳಿದ್ಲು ಆದಿ ಮತ್ತೆ ತನ್ಮಯ್ ಮೈಸೂರಿಗೆ ಹೋಗಿದ್ದಾರೆ ಅಂತ. ನೀವ್ ನೋಡಿದ್ರೆ ಇಲ್ಲೇ ಇದ್ದಾರೆ ಅಂತ ಹೇಳ್ತೀರಲ್ಲ, ಹೇಗೆ? ಹೌದು, ಅವನು ಮೈಸೂರಿಗೆ ಹೋಗಿದ್ದ. ಮೈಸೂರಿಂದ ಬಂದು ಟೆರೆಸ್ ಮೇಲಿನ ರೂಮ್ಗೆ ಹೋದ. ಹೌದಾ? ಹಾಗಿದ್ರೆ ಆದಿಬ್ರು ರೂಮಲ್ಲಿ ಇದ್ದಾನಲ್ವಾ? ಹಾ, ಅಲ್ಲೇ ಇದ್ದಾನೆ. ಕನಿಕಾ, ಮೇಲೆ ಟೆರೆಸ್ ರೂಮ್ ಅಲ್ಲಿ ಇದಾರಂತೆ. ನಾವ್ ಯಾಕೆ ಒಂದ್ಸಲ ಹೋಗಿ ನೋಡ್ಬಾರ್ದು? ಹೌದಲ್ವಾ? ಕರೆಕ್ಟಾಗಿ ಹೇಳಿದೆ ಶ್ರೇಷ್ಠ, ನೋಡ್ಕೊಂಡ್ ಬರೋಣ. ಅತ್ತೆ ಬನ್ನಿ. ಅಯ್ಯೋ ಕನಿಕಾ, ಈಗ್ಲೇ ನೀವ್ ಯಾಕೆ ಟೆರೆಸ್ಗೆ ಹೋಗ್ಬೇಕು? ಹೋಗುವಂತೆ, ಇರು ಕೂತ್ಕೋ, ನಾನು ಕಾಫಿ ಟೀ ಜ್ಯೂಸ್ ಎಲ್ಲ ತರ್ತೀನಿ. ಬೇಡ, ನಾನ್ ನೋಡ್ಕೊಂಡ್ ಬರ್ತೀನಿ. ಅತ್ತೆ ಬನ್ನಿ. ನೀವ್ ನೋಡಿದ್ರೆ ಆದಿಬ್ರು ರೂಮಲ್ಲಿ ಇದ್ದಾನೆ ಅಂತ ಹೇಳಿದ್ರಿ. ಅಲ್ಲಿ ನೋಡಿದ್ರೆ ಡೋರ್ ಲಾಕ್ ಆಗಿದೆ. ಬ್ರೋ ಅಲ್ಲಿ ಅದು ಅದು ಯಾಕೆ ಕುಸುಮಾಂಬೆ ಬೆಬ್ಬೆ ಬೆಬ್ಬೆ ಅಂತ ತಡವರ್ಸ್ತಿದ್ಯಾ? ಓ, ಏನ್ ಹೇಳ್ಬೇಕು ಅಂತ ಪ್ರಿಪೇರ್ ಆಗ್ತಿದ್ಯಾ? ಪಾಪ, ಸ್ಪಾಂಟೇನಿಯಸ್ ಆಗಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಆದಿಬ್ರು ಇಲ್ಲಿಲ್ಲ, ನೀವೆಲ್ರೂ ಸೇರ್ಕೊಂಡು ಸುಳ್ಳು ಹೇಳ್ತಿದ್ದೀರಾ ಅಲ್ವಾ? ಈ ವಿಷಯನ ಈಗಲೇ ಡ್ಯಾಡಿ ಹೇಳ್ತೀನಿ. ಕನಿಕಾ ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ದಾಳೆ. ಏನಮ್ಮ ಕನಿಕಾ, ಮನೇಲಿ ಇದ್ಕೊಂಡು ವಿಡಿಯೋ ಕಾಲ್ ಮಾಡಿದ್ಯಾ? ಮನೇಲಿ ಇದೆಯಾ ತಾನೇ? ಇಲ್ಲ ಡ್ಯಾಡ್, ಭಾಗ್ಯ ಮನೆಗ್ ಬಂದಿದ್ದೀನಿ. ಹಲೋ ಕಾಮತ್ ಸರ್, ನಾನೇ ಕರ್ಕೊಂಡು ಬಂದಿದ್ದು. ಏ ಮನೆಯಾಳ, ನೀನೇನೋ ಮಾಡ್ತಿದ್ಯಾ ಅಲ್ಲಿ? ಸತ್ಯ ತಿಳ್ಕೊಂಡ್ ಹೋಗೋಣ ಅಂತ ಬಂದ್ವಿ. ಸತ್ಯ? ಏನ್ ಸತ್ಯ? ಡ್ಯಾಡ್, ಆದಿಬ್ರು ಮೈಸೂರ್ಗ್ ಹೋಗಿದ್ದಾನೆ ಅಂತ ಭಾಗ್ಯ ಹೇಳಿದ್ಲು. ಇಲ್ಲಿ ಬಂದ್ ಕುಸುಮ ಅವ್ರ ಹತ್ರ ಕೇಳಿದ್ರೆ ಇಲ್ಲೇ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಭಾಗ್ಯ ಹೇಳಿದ್ಲು ಅಂತ ಹೇಳಿದ್ದಕ್ಕೆ ಹೌದು ಹೌದು ಇವಾಗ ತಾನೇ ಮೈಸೂರಿಂದ ಬಂದ ಅಂತ ಸುಳ್ಳು ಹೇಳ್ತಿದ್ದಾರೆ. ಟೆರಸ್ ರೂಮ್ ನೋಡಿದ್ರೆ ಬೀಗ ಹಾಕಿ. ಕಾಮತ್ ಸರ್, ನಾನು ಅವಾಗ್ಲೇ ಹೇಳ್ದೆ, ನೀವು ನನ್ ಮಾತು ಎಲ್ಲಿ ಕೇಳ್ತೀರಾ ಹೇಳಿ? ಟೂ ಬ್ಯಾಡ್. ವಿಷಯ ಹೇಳಕ್ ಬಂದ್ರೆ ಅವಮಾನ ಮಾಡ್ಬಿಟ್ಟು ಕಳ್ಸ್ಬಿಟ್ರಿ. ಇವಾಗ ನೋಡಿದ್ರ, ಇವರೆಲ್ಲರೂ ಸೇರ್ಕೊಂಡು ಸುಳ್ಳು ಹೇಳಿ ನಿಮಗೆ ಕಾಮತ್ ಅವ್ರಿಗೇನೆ ಅವಮಾನ ಮಾಡ್ತಿದ್ದಾರೆ. ಓ, ಎಸ್ ಡ್ಯಾಡ್, ತಾಂಡವ್ ಹೇಳಿದ್ದು ಸರಿಯಾಗೇ ಇದೆ. ಆದಿಬ್ರು ಇಲ್ಲಿಲ್ಲ. ಕೇಳಿದ್ರೆ ಒಬ್ಬೊಬ್ರು ಒಂದೊಂದ್ ತರ ಉತ್ತರ ಕೊಡ್ತಿದ್ದಾರೆ. ಯಾರಿಗೂ ಆದಿಬ್ರು ಎಲ್ಲಿದ್ದಾನೆ ಅಂತ ಗೊತ್ತೇ ಇಲ್ಲ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಬೇಕಿದ್ರೆ ನೀವೇ ನೋಡಿ.
ಲಿಟಲ್ ಡೆವಿಲ್, ನಾನು ಇಲ್ಲೇ ಇದ್ದೀನಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅಪ್ಪನ ಹತ್ರ ಮಾತಾಡ್ತಿದ್ಯಾ? ಕೊಡು ಇಲ್ಲಿ, ನಾನು ಮಾತಾಡ್ತೀನಿ. ಹಲೋ ಅಪ್ಪ, ಟೂರ್ನಮೆಂಟ್ ಹೋಗಿದ್ದೆ, ಎಲ್ಲ ಚೆನ್ನಾಗಾಯ್ತು. ಹೌದೇನೋ ಮಗನೇ, ಒಳ್ಳೇದಾಯ್ತು. ನೀವು ಮಲ್ಕೊಂಡು ರೆಸ್ಟ್ ಮಾಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಸರಿ ಕಣಪ್ಪ. ಅಲ್ಲ ಬ್ರೋ, ನೀನ್ ನಿಜವಾಗ್ಲೂ ಬಾಕ್ಸಿಂಗ್ ಆಡಕ್ ಹೋಗಿದ್ಯಾ? ಇವ್ರನ್ನೆಲ್ಲ ಕೇಳಿದ್ರೆ ಇಲ್ಲ ಆದಿ ಬಂದಿದ್ದಾನೆ, ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಹಾ, ನಾನೇ ಅವ್ರಿಗೆ ಆ ಥರ ಹೇಳಕ್ ಹೇಳಿದ್ದೆ. ಏನು ನೀನ್ ಹೇಳಿದ್ಯಾ? ಎಸ್, ನೀವು ನನ್ನ ಗೆಳತಿನ ಎಷ್ಟು ನಂಬ್ತೀರಾ ಅಂತ ಚೆಕ್ ಮಾಡಬೇಕಾಗಿತ್ತು, ಅದಕ್ಕೆ ಹಾಗೆ ಹೇಳಿದೆ. ಇವಾಗ ಗೊತ್ತಾಯ್ತು ಯಾರಿಗೆ ಎಷ್ಟು ನಂಬಿಕೆ ಇದೆ ಅಂತ. ಏ ಮನೆ ಹಾಳ, ಈಗ ಗೊತ್ತಾಯ್ತಾ? ಆದಿ ಇಲ್ಲೇ ಇದಾನಲ್ಲ. ಅಲ್ಲ, ಗೊತ್ತಿಲ್ದೆ ಈ ನಿನ್ನ ಮನೆ ಹಾಳಿ ಹೆಂಡತಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಇವಳಿಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಒಂದು ಚೂರಾದ್ರೂ ಇದೆಯಾ? ಇದೆ ಅಂತ ಹೇಳಿದ್ರೆ ನಿನಗ್ ನಾಚಿಕೆ ಆಗಲ್ವಾ? ಕುಸುಮ ಆಂಟಿ, ಮುಚ್ಚೆ ಬಾಯಿ. ಅಲ್ಲ ತಾಂಡವ್, ನಿನ್ ಮಕ್ಕಳನ್ನ ನಮ್ಮನ್ನ ಎಲ್ಲ ಅರ್ಧಕ್ಕೆ ಬಿಟ್ಟು ಹೋಗಿದ್ಯಲ್ಲ, ಆಗ ಇಲ್ದ ಕಾಳಜಿ ಈಗ ಹೇಗ್ ಬಂತು? ಅದು ಪೊಲೀಸನ್ನು ಕರ್ಕೊಂಡು ಬರೋಷ್ಟು ಭಾಗ್ಯನ ಹೆಸರು ಹಾಳು ಮಾಡಕ್ಕೆ. ಇವನಿಗಂತೂ ಮಕ್ಕಳ ಮೇಲೆ ಒಂದಿಷ್ಟು ಪ್ರೀತಿ ಕಾಳಜಿ ಇಲ್ಲ. ಆದ್ರೆ ಭಾಗ್ಯಂಗಿದೆಯಲ್ಲ, ಅದು ಇವನಿಗೆ ತಡ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಅವಳ ಹೆಸರಾರು ಹಾಳು ಮಾಡೋಣ ಅಂತ ಅಲ್ವೇನಪ್ಪ? ಇವನ್ ಬೀದಿಗೆ ಬಿದ್ದಿದ್ ಸಾಲದು ಅಂತ ಮಕ್ಕಳನ್ನು ಬೀದಿಗೆ ಎಳೆಯೋಣ ಅಂತ. ಅಮ್ಮ ಸಾಕ್, ನಿಲ್ಲಿಸ್ತೀಯಾ? ಮಕ್ಳನ್ನ ನಾನು ನಿಮಗಿಂತ ಚೆನ್ನಾಗಿ ನೋಡ್ಕೋಬಹುದು, ಆ ತಾಕತ್ ನನಗಿದೆ. ಎಲ್ಲ ನಿಮಗಿಂತ ಚೆನ್ನಾಗೇ ಬರತ್. ಬಟ್ ಪಾಪ ಚಿಕ್ಕ ಮಕ್ಳು ತಲೆ ಕೆಡ್ಸಿ ಇಲ್ಲೇ ಉಳ್ಕೊಳ್ಳೋ ತರ ಮಾಡಿರೋದು ನೀವು. ಒಂದ್ಸಲ ನನ್ ಜೊತೆ ಬರ್ಲಿ, ಅವಾಗ ನೋಡ್ತಾ ಇರಿ, ನೀವ್ ವಾಪಸ್ ಎಷ್ಟು ಕರೆದ್ರು ವಾಪಸ್ ಬರಲ್ಲ, ಆ ತರ ನೋಡ್ಕೋತೀನಿ. ಈ ತಾಂಡ ಮಾಡ್ತಿರೋ ಚಾಲೆಂಜ್ ಇದು ಬಹಳ ಶ್ರೇಷ್ಠ. ಸುನಂದ, ತನ್ಮಯ್ಗೆ ಹಶುವಾಗಿರುತ್ತೆ, ಊಟಕ್ಕೆ ಕರ್ಕೊಂಡೋಗಿ. ಸರಿ ತನ್ಮಯ್, ಬಾ. ರೀ, ನೀವು ಮಾತ್ರೆ ತಗೊಂಡ್ರ? ಆಮೇಲೆ ತಗೊಳ್ತೀನಿ ಕುಸುಮ. ಆಮೇಲಿಲ್ಲ, ಇಮೇಲಿಲ್ಲ, ಈಗ್ಲೇ ತಗೊಳ್ಳಿ, ಹೋಗಿ. ಸರಿ. ಭಾಗ್ಯ, ನನಗ್ ಗೊತ್ತು ಇದು ಯಾವುದು ನಿಜ ಅಲ್ಲ ಅಂತ. ನಿಜ ಏನು ಅಂತ ಹೇಳು. ಲವ್ ನೋಡ್ರೋ, ಅಣ್ಣ ಬಂದ.
ಬಾ ರಾಜ ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ನ ಉಳ್ಸೋದಿಕ್ಕೋಸ್ಕರ ಈ 4 ಜನ ಬಂದಿದ್ದಾರೆ. ನೋಡಿದ್ರೆ ಪಾಪ ಅನ್ಸುತ್ತೆ. ಇವಾಗ ನೀನ್ ಏಟ್ ತಿನ್ನೋದು ಎಲ್ರು ನೋಡ್ಬೇಕಲ್ಲ. ಏಯ್, ಬಾಯಲ್ಲಿ ಎಷ್ಟೋ ಬಿಲ್ಡಪ್ ಕೊಡ್ತೀರಾ? ತಾಕತ್ತಿದ್ರೆ ಬಂದ್ರು, ಯಾದಿ ಬಂದಾಯ್ತು, ಅಖಾಡಕ್ಕೆ ನುಗ್ಗಾಯ್ತು. ಅದೇನೋ ಹೊಡಿಬೇಕು ಅಂತಂದ್ರಲ್ಲ, ನಿಮ್ಮಲ್ಲಿ ಗಂಡಸಿದ್ರೆ ಮುಂದೆ ಬಂದ್ರು. ಆದ್ಯಾರು ಹುಷಾರು. ಹಲೋ ಬಾಸ್, ತಾಳ್ಮೆ ತಾಳ್ಮೆ. ನಿಲ್ಸೋ, ನಮ್ ಹುಡ್ಗರ್ಗೇನಾದ್ರು ಒಂದೇಟ್ ಬಿದ್ರೆ ಇವನ್ ಕತೆ ಇಲ್ಲೇ ಮುಗಿಸ್ಬಿಡ್ತೀನಿ.